ಸುದೀಪವ್ರದ್ದು ಹೋಟೆಲ್ ಅದ, ಅಲ್ಲೇ ನಾಷ್ಟ ಮಾಡ್ಬೇಕಂತೇಳಿ ನಾವು ಪ್ಲ್ಯಾನ್ ಮಾಡೀವಿ. ಬೈ ರೋಡ್ ನಿಮಗೆ ಹೋಟೆಲ್ಸ್ ಅಂತೂ ರಗಡ್ ಅದಾವು. ನಿಮಗೆ ಏನರ ಸ್ವಲ್ಪ ದೂರ ಬಂದು ಟೇಸ್ಟ್ ಮಾಡ್ಬೇಕಿತ್ತಂದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ನು ಕೂಡ ಮಾಡ್ಬೋದು. ಭಾಳ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಅದನ್ನು ನಿಮಗೆಲ್ಲನೂ ವಿಡಿಯೋನಾಗ ತೋರಿಸಿರ್ತೀನಂತ. ಸೊ ವ್ಯೂ ಅಂತೂ ಮಸ್ತ್ ಅದ. ವ್ಯೂನ ಎಂಜಾಯ್ ಮಾಡಿಕೊಂಡು ಮಸ್ತ್ ಚಿಲ್ ಮಾಡಕ್ಕೆ ಹೋಗ್ಬೋದಿತ್ತಂದ್ರೆ ಮಸ್ತಂಗಿ ಈ ವೆದರ್ನಾಗ ನೀವು ಹೋಗ್ಬೋದು ನೋಡ್ರಿ. ವಿಂಟರ್ಸ್ನಾಗ ಹೋದ್ರೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತಿ. ಮಳೆಗಾಲ ಒಳಗೆ ಯಾರಿಗೆ ರೇನಿ ಸೀಸನ್ ಇಷ್ಟ ಇರ್ತೈತಿ ಅವರು ರೇನಿ ಸೀಸನ್ನಾಗ ಹೋಗ್ಬೋದು. ಬಟ್ ವಿಂಟರ್ಸ್ ಈಸ್ ದ ಬೆಸ್ಟ್ ಟು ವಿಸಿಟ್ ಸಕಲೇಶ್ಪುರ. ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಥಂಡಿ ಹತ್ತೈತಿ ಬಟ್ ಭಾಳ ಅಂದ್ರೆ ನೋಡಕ್ಕೆ ಇಷ್ಟು ಚಲೋ ಅನ್ನಿಸ್ತೈತಲ್ಲ ಅಷ್ಟು ಚಲೋ ಅನ್ನಿಸ್ತೈತಿ. ನಾವಿಲ್ಲಿ ಕಿಚ್ಚ ಸುದೀಪ್ ಅವ್ರದ್ದು ಹಳ್ಳಿ ಮನೆಗೆ ಬಂದು ಎಂಟ್ರ್ ಆದ್ವಿ. ನೋಡ್ರಿ ಎಷ್ಟು ರಶ್ ಇತ್ತು ಅಂದ್ರೆ ನಮಗೆ ಪಾರ್ಕ್ ಮಾಡೋಕ್ಕೂ ಜಾಗ ಸಿಗಾಕತ್ತಿದ್ದಿಲ್ಲ ಆ್ಯಕ್ಚುಲಿ. ಆಮೇಲೆ ಹಂಗೆ ಹಿಂಗೆ ಮಾಡಿ ಒಬ್ರು ಯಾರೋ ಹೋದರು. ಆಮೇಲೆ ನಮಗಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಸಿಕ್ತು. ಹಳ್ಳಿ ಮನೆಗೆ ರೀಚ್ ಆಗೀವಿ. ಈ ನಮ್ಮ ಪರ್ಸ್ನಲ್ ಡ್ರೈವರ್ ನಮ್ಮ ಅಣ್ಣ. ಗೊತ್ತೇದಿಲ್ಲ ನಿಮಗೆ. ಇಲ್ಲಿ ಟಿಫಿನ್ ಮಾಡೋಕ್ಕಂತ ಹೇಳಿದ್ವಿ. ನಮ್ಮ ಟೈಮ್ ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಹಾಫ್ ಆನ್ ಅವರ್ ಹಿಡಿತು. ಯಾಕಂತಂದ್ರೆ ನನ್ನ ಮಗನೂ ಅದಾನ, ಅವನಿಗೆ ಸ್ವಲ್ಪ ತಿನ್ನಿಸಿ ಸ್ವಲ್ಪ ಲೇಟ್ ಆಯಿತು. ನೀವೇನಾರೇ ನಿಮ್ಮ ಮಗು ಹಂಗೇನೂ ಇರಲಿಲ್ಲಪ್ಪ ಅಂತಂದ್ರೆ ನಿಮಗೆ ಭಾಳ ಆದ್ರೆ ಹಾರ್ಡ್ಲಿ 20 ಮಿನಿಟ್ಸ್ ಹಿಂಗೆ ಹತ್ಬೋದು. ಯಾಕಂದ್ರೆ ಸರ್ವಿಸ್ನು ಫಾಸ್ಟ್ ಅದ. ನೀವು ಹೇಳೋಣ ತಂದು ಕೊಟ್ಬಿಡ್ತಾರೆ ಪಟ್ ಅಂತೇಳಿ. ಸೊ ಹೀಗಾಗಿ ಏನಾಗ್ತೈತಿ ಹಾರ್ಡ್ಲಿ 20 ಮಿನಿಟ್ಸ್ ನಿಮ್ಗೆ ಇಲ್ಲಿ ಟೈಮ್ ಹತ್ತೈತಿ. ಸೊ ಅದರ ಪ್ರಕಾರ ನೀವೇನು ಮಾಡ್ಬೋದು ಅಂದ್ರೆ ಟೈಮ್ ಸೆಟ್ ಮಾಡಿಕೊಂಡು ನೀವೇನಪ್ಪ ಅಂದ್ರೆ ಮಸ್ತಾಗಿ ಟ್ರಾವೆಲ್ ಮಾಡ್ಬೋದು. ಇಲ್ಲ ನೀವು ಆರಾಮ್ ಚಿಲ್ ಮಾಡ್ತೀನಂದ್ರೂ ನಡಿತೈತಿ. ಅಲ್ಲಿ ಊಟ ಮಾಡಿಕೊಂಡು ನಾವು ಮತ್ತು ಸಕಲೇಶ್ಪುರಿಗೆ ಹೊಂಟೀವಿ. ಊಟ ಹೇಳ್ಬೇಕಂದ್ರೆ ಊಟ ಸ್ವಲ್ಪ ಚಲೋ ಇತ್ತು. ಟೇಸ್ಟ್ ಎಲ್ಲಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು. ಕಾಫಿ ಮಸ್ಟ್ ಟ್ರೈ. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಕಾಫಿ. ನನಗಂತೂ ಅಲ್ಲಿ ಊಟ ಭಾಳ ಅಂದ್ರೆ ಭಾಳ ಇಷ್ಟ ಇತ್ತು. ಅದ್ರಾಗ ನಮ್ಮ ಕಿಚ್ಚ ಸುದೀಪ್ ಅವ್ರು ಮಾಡಿದ್ದು ಹೋಟೆಲ್ ಒಳಗೆ ತಿಂದೇವೆ ಅಂತ ಹೇಳಿ ಒಂದು ಏನೋ ಖುಷಿ ಇತ್ತು. ಚಲೋ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತೊಂಥರ ಹಳ್ಳಿ ವೈಬ್ ಇತ್ತು. ನಾ ವಿಡಿಯೋ ಶೂಟ್ನಾಗೂ ಎಲ್ಲ ತೋರಿಸ್ತೀನಿ. ಎಲ್ಲ ರಂಗೋಲಿ ಹೀಗೆಲ್ಲ ಹಾಕಿದ್ರು. ಭಾಳ ಚಲೋ ಅನ್ನಿಸ್ತು. ಮನೆಗೆ ಹೋಗಿ ಊಟ ಮಾಡ್ದಂಗೆ ಫೀಲ್ ಬಂತು. ಗುಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನೇಚರ್ ಒಳಗೆ ಏನು ನಮಗೆ ಒಂದು ಪೀಸ್ ಸಿಗ್ತೈತಲ್ಲ ಅದು ಮತ್ತೆ ಎಲ್ಲಿನೂ ಸಿಗಂಗಿಲ್ಲ. ನಮ್ಮ ಮೈಂಡ್ ಇಷ್ಟು ಬ್ಯುಸಿ ಆಗೈತಿಯಪ್ಪ ಅಂತಂತಂದ್ರೆ ನಮಗೆ ಒಂದು ಸ್ವಲ್ಪ ರೆಸ್ಟ್ ಅನ್ನೋದೇ ಇಲ್ಲ ಹಂಗಾಗಿಬಿಟ್ಟೈತಿ. ಹೀಗಾಗಿ ಒಂದು ಸ್ವಲ್ಪ ನೀವು ಆರಾಮಾಗಿ ನಿಮಗೆ ಲಾಂಗ್ ಡ್ರೈವ್ ಇಷ್ಟ ಆಯ್ತು ಅಂತಂದ್ರೆ ಆರಾಮಾಗಿ ನೀವು ಕಾರ್ ತೊಗೊಂಡು ಹೋಗ್ರಿ. ಮಸ್ತಂಗೆ ಪೀಸ್ ಅಂದ್ರೆ ಪೀಸ್ ಅನ್ನಿಸ್ತೈತಿ. ರೋಡ್ ಅಷ್ಟು ಮಸ್ತ್ ಅದ. ಬಾಜು ಎಲ್ಲ ಫುಲ್ ಗ್ರೀನ್ರಿ ಅದ. ಗಾಡಿ ಇಲ್ಲ, ಸೌಂಡ್ ಇಲ್ಲ. ಆರಾಮಾಗಿ ಬರೀ ನೇಚರ್ ಸೌಂಡ್ ಬರ್ತೈತೆ ನೋಡ್ರಿ. ನಾವು ಈಗ ಸಕಲೇಶ್ಪುರಿಗೆ ರೀಚ್ ಆಗಿ ರೆಸಾರ್ಟಿಗೂ ರೀಚ್ ಆಗಕ್ಕೆ ಬಂದೇವಿ. ನಾವು ಹೊಂಟಿದ್ದು ಹಾಂಗ್ಸು ರೆಸಾರ್ಟ್ ಅಂತ ಹೇಳಿ. ಭಾಳ ಮಸ್ತ್ ಪ್ಲೇಸ್ ಅದ. ಸ್ಯಾಟರ್ಡೆ ಸಂಡೇ ಬೆಂಗಳೂರದಿಂದ ಸ್ವಲ್ಪ ಬೆಂಗಳೂರು ಲೈಫ್ಲಿಂದ ಬೇಜಾರಾಗಿತ್ತು ಅಂದ್ರೆ ಸ್ಯಾಟರ್ಡೆ ಸಂಡೇ ಬಂದು ಇಲ್ಲಿ ಮಸ್ತ್ ಚಿಲ್ ಮಾಡ್ಬೋದು. ನೀವೆಲ್ಲ ಹೊರಗೆಲ್ಲ ನೋಡ್ತಿರ್ಬೋದು ಎಷ್ಟು ಚಂದ ಗ್ರೀನ್ರಿ ಅದ ಎಲ್ಲ ಕಡೆ. ಇಲ್ಲಿ ಬಂದ್ರೆ ಒಂಥರ ಮನಸ್ಸು ಶಾಂತ ಅನ್ಸಾತೈತಿ. ಈಗ ಅಲ್ಲಿ ಹೋಗಿ ರೀಚ್ ಆದ್ರೆ ಇನ್ನೂ ಎಷ್ಟು ಚಲೋ ಅನಿಸ್ತೈತೇನೋ. ಈಗ ನಮಗೆ ಚಲೋ ಅನ್ಸಾತೈತಿ. ವೆದರ್ ಅಷ್ಟು ಚಂದ ಅದ. ಪ್ಯೂರ್ ಗಾಳಿ ಅದ. ಅದಕ್ಕೆ ನಾವೆಲ್ಲ ವಿಂಡೋ ತಕೊಂಡು ಆರಾಮ್ ಎಂಜಾಯ್ ಮಾಡ್ಕೊತ ಹೊಂಟೇವಿ. ಫುಲ್ ಕಾಡು ಒಳಗೆ ಹೋಗಿ ಒಂದು ಮನೆ ಕಟ್ಟಿರ್ತಾರೆ ಮಸ್ತ್ ನೋಡೋದು. ಯಾರಿಗೆಲ್ಲ ಲಾಂಗ್ ಡ್ರೈವ್ ಇಷ್ಟ ಇರ್ತೈತೆ ನೋಡ್ರಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಯಾಕಂದ್ರೆ ರೋಡ್ನು ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ಈಗ. ಆಮೇಲೆ ಇಲ್ಲಿ ರೆಸಾರ್ಟಿಗೆ ಹೋಗೋ ದಾರಿ ಅಷ್ಟೇ ಸ್ವಲ್ಪ ಒಳಗಿತ್ತು. ಅವರೇ ರೋಡ್ ಮಾಡಿದ್ರು ಅಂದ. ಬಟ್ ನಡಿತೈತಿ ಎಲ್ಲನೂ ಓಕೆ, ಅಷ್ಟೇನಿಲ್ಲ, ಆರಾಮಾಗಿ ಹೋಗ್ಬೋದು. ನೋಡ್ರಿ ನಾವು ರೆಸಾರ್ಟಿಗೆ ಬಂದು ರೀಚ್ ಆದಮೇಲೆ ಇದು ಇಷ್ಟೇ ಅನ್ನಿಸ್ತೈತಿ. ಬಟ್ ಎಷ್ಟು ಚಂದ ಅಂತಂಥೇಳಿ ಪೂರಾ ವಿಡಿಯೋನಾಗ ನೀವು ನೋಡ್ರಿ. ನಾವು ಬಂದು ರೀಚ್ ಆಗೇವಿ. ಚೆಕ್ಕಿನ್ ಸಂಬಂಧ ವೇಟ್ ಮಾಡತ್ತೀವಿ. ಈಗ ಎಲ್ಲ ಸೂಟ್ ಕೇಸ್ ಅದು ಇಟ್ಕೊಂಡು ಕುಂತೀವಿ. ಚೆಕ್ಕಿನ್ ಅದು ಕೇಳ್ಕೊಂಬರಕ್ಕೆ ಹೋಗ್ಯಾರ. ವ್ಯೂ ಅಂತೂ ಮಸ್ತ್ ರಿಲ್ಯಾಕ್ಸಿಂಗ್ ಅದ. ಸುಮ್ಮನೆ ಕೂತೇವೆ ತಣ್ಣಗೆ ನಾನು ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟು ಮಸ್ತಂಗೆ ವೆಲ್ಕಮ್ ಮಾಡ್ಕೊಂಡ್ರಿ ನೋಡ್ರಿ. ವೆಲ್ಕಮ್ ಡ್ರಿಂಕ್ ಕೊಟ್ಟವ್ರು ಆರತಿ ಕೂಡ ಮಾಡ್ತಾರೆ. ಅದು ವಿಡಿಯೋ ಇಲ್ಲಿ ಸ್ಕಿಪ್ ಆಗ್ಯದ. ನಾ ಇಲ್ಲಿ ತೋರ್ಸತ್ತಿದ್ದು ಅವ್ರ ಪಾರ್ಕಿಂಗ್ ಏರಿಯಾ. ಬರೀ ಪಾರ್ಕಿಂಗ್ ಏರಿಯಾನೇ ಇಷ್ಟು ಚಂದ ಅದ. ಆಮೇಲೆ ಇಲ್ಲಿಂದ ಒಳಗೆ ಹೋಗೋದು. ಒಳಗೆ ಹೋದ್ಮೇಲೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋಕ್ಕೆ
ಪೀಸ್ಫುಲಿ ಎಲ್ಲ ಎಂಜಾಯ್ ಮಾಡೋಕೆ. ಇಲ್ಲಿ ಎಲ್ಲನೂ ಅವ್ರು ಬೋರ್ಡ್ ಕೊಟ್ಟಾರಂದ್ರೆ ತೊಟ್ಟಿ ಮನೆ ಎಲ್ಲ ಐತಿ, ರೆಸ್ಟೋರೆಂಟ್ ಎಲ್ಲ ಐತಿ, ಲಕ್ಸರಿ ವಿಲ್ಲಾ ಎಲ್ಲ ಐತಿ, ಎಲ್ಲನೂ ಕೂಡ ಅದ್ರೊಳಗೆ ಒಂಥರ ಚಿಕ್ಕ ಮ್ಯಾಪ್ ಥರ ಐತಿ. ಇಲ್ಲಿಂದ ನಾವು ಇದು ಮೇನ್ ಸೆಂಟರ್ ಅಂತಂದ್ರೆ ಈ ಕಡೆಯಿಂದ ನಾವು ಸ್ವಿಮ್ಮಿಂಗ್ ಪೂಲ್ ಇರ್ತೈತಿ, ಈ ಕಡೆ ಮ್ಯಾಲೆ ಹೋದಂದ್ರೆ ತೊಟ್ಟಿ ಮನೆ ಅಂತಂದ್ರೆ ಒಂಥರ ಏನೋ ಮಸ್ತಂಗಿ ಹಳ್ಳಿ ವೈಬ್ ಥರ ಐತಿ. ಅಲ್ಲಿ ಹೋಗಿ ಅದನ್ನು ಕೂಡ ಮಸ್ತ್ ಇರ್ತೈತಿ. ಅದ್ರೊಳಗೆ ಕೂಡ ಜಕೂಝಿ ಇರ್ತೈತಿ. ಇಲ್ಲಿ ಜಕೂಝಿ ಇದ್ದಿದ್ದು ರೂಮ್ಸ್ ಮಸ್ತ್ ಅಂದ್ರೆ ಮಸ್ತ್ ಅದಾವೆ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೀವು ವೆಕೇಷನ್ ಒಳಗೆ ನಿಮ್ಮ ಮಕ್ಳಿಗೆ ತಂದು ಇಲ್ಲಿ ಆರಾಮಾಗಿ ಚಿಲ್ ಮಾಡ್ಬೋದು. ನೀವು ಬೇರೆ ಕಡೆ ಎಲ್ಲ ಕಡೆ ಹೋಗಿ ತಿರುಗಾಡಿ ಅಂದರೆ ಜಾಸ್ತಿ ಸ್ಟ್ರೇನ್ ಆಗೋಕ್ಕಿಂತ ಹಿಂಗೆ ಬಂದು ಚಿಲ್ ಮಾಡೋದು ನನಗೊಂಥರ ಏನೋ ಚಲೋ ಅನಿಸ್ತೈತೆ ನೋಡಿರಿ. ಎಲ್ಲ ಕಡೆ ಹೋಗ್ತೀವಿ, ಅಲ್ಲಿ ನೋಡಕ್ಕೆ ಹೋಗ್ಬೇಕು, ಈ ನೋಡಕ್ಕೆ ಹೋಗ್ಬೇಕು ಪ್ಲೇಸ್ ಅಂತ ಹೇಳ್ಬಿಟ್ಟು ಎಷ್ಟು ಟೈಮ್ ವೇಸ್ಟ್ ಆಗ್ತೈತೆ ಅಂದ್ರೆ ನಮಗೆ ಫುಲ್ ಟಯರ್ಡ್ ಆಗ್ತೈತಿ. ಮೈಂಡ್ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತೈತಿ, ಬಟ್ ಅಂದರೂ ಟೈರ್ಡ್ ಅನ್ನಿಸ್ತೈತಿ. ಹಿಂಗೆ ಬಂದು ಆರಾಮಾಗಿ ರೆಸಾರ್ಟ್ ಒಳಗೆ ನೇಚರ್ನ ಎಂಜಾಯ್ ಮಾಡ್ಕೊ ಚಿಲ್ ಮಾಡಿದ್ರೆ ಮೈಂಡ್ ಇಷ್ಟು ರಿಫ್ರೆಶ್ ಆಗ್ತೈತಲ್ರಿ. ಅದ್ರೊಳಗೆ ಈ ಥರ ರೂಮ್ ಇತ್ತಂದ್ರೆ ಮತ್ತೇನು ಬೇಕಂತೀರಿ ಹೇಳಿ ನೋಡೋಣ. ಇಲ್ಲಿ ರೂಮಿನ ವ್ಯೂ ನೋಡಿದ್ರಂದ್ರಪ್ಪ ನಾ ಅಂತೂ ಹುಚ್ಚೆ ಆಗಿಬಿಟ್ಟಿದೆ. ಈ ರೂಮಿಂದ ನಾನು ಹೊರಗೆ ಬರೋಕ್ಕೆ ಮನಸ್ಸು ಬರಾಕತ್ತಿದ್ದಿಲ್ಲ. ನೀವು ಬೇರೆ ಕಡೆ ಹೋಗೋದಂತರೂ ದೂರ ಮಾತೇ ಉಳಿತು. ರೂಮ್ ಅಂತೂ ಮಸ್ತ್ ಇತ್ತು. ರೂಮಿನ ಬಾಲ್ಕನಿ ಅಂತೂ ವಾವ್ ಅನ್ನಿಸ್ಬಿಡ್ತು ನನಗಂತೂ, ಅಷ್ಟು ಚಲೋ ಅನ್ನಿಸ್ತು. ಈ ಥರ ವ್ಯೂ ನೋಡ್ಕೊತ ಚಹಾ ಕುಡ್ಕೊತ ಇಲ್ಲಾಂದ್ರೆ ಏನಾರ ಸ್ನ್ಯಾಕ್ಸ್ ತಿನ್ಕೊತ ಕುಂತ್ವಪ್ಪ ಅಂತಂದ್ರೆ ನಮ್ಮ ಪಾರ್ಟ್ನರ್ ಜೊತೆ ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದು ಆರಾಮಾಗಿ ಮಸ್ತಂಗಿ ಚಿಲ್ ಮಾಡ್ಬೋದು. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ರೂಮ್ ಅಂತೇಳಿ ಸಪ್ರೇಟಾಗಿ ಕೊಟ್ಟಾರ. ಬರೀ ನೀವು ಬಾತ್ರೂಮ್ ನೋಡ್ರಿ ಅಷ್ಟು ಮಸ್ತ್ ಐತೆ ಅಂತ ಹೇಳ್ಕಿಸಿಂದ ಬಾತ್ರೂಮ್ ಒಳಗೆ ಮಸ್ತಂಗಿ ಜಳಕ ಮಾಡಿ ಫ್ರೆಶ್ ಆಗ್ಬೋದು. ಇಲ್ಲಿ ಜಕೂಝಿ ಕೂಡ ಅದ. ಜಕೂಝಿ ಅಂತೂ ನನಗಂತೂ ಮಸ್ತ್ ಅನ್ನಿಸ್ತು ನೋಡ್ರಿ. ನಾವು ಇದ್ರೊಳಗೆ ನೀರು ಫಿಲ್ ಮಾಡಿನೂ ನಿಮಗೆ ತೋರಿಸ್ತೀವಿ ಹೆಂಗೈತಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಅಂತ. ನೋಡ್ರಿ ಅಷ್ಟು ಮಸ್ತ್ ಐತಿ, ಕಲರ್ ಬರಾಕತ್ತೈತಿ, ಆರಾಮಾಗಿ ಚಿಲ್ ಮಾಡ್ಬೋದು. ಇಲ್ಲಿ ಊಟದ ಏರಿಯಾನೂ ಮಸ್ತ್ ಅದ ನೋಡ್ರಿ. ಇಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೋತ ಆರಾಮಾಗಿ ನೀವಿಲ್ಲಿ ಊಟ ಮಾಡ್ಬೋದು. ಊಟನೂ ಅನ್ಲಿಮಿಟೆಡ್ ಇರ್ತೈತಿ, ಪ್ಯಾಕೇಜ್ ಒಳಗೆ ನಮ್ಗೆ ಇನ್ಕ್ಲೂಡ್ ಆಗಿತ್ತು. ಊಟ ಏನೇನಿತ್ತು ಅದು ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಆಮೇಲೆ ಊಟ ಮುಗಿಸ್ಕೊಂಡು ಸಾಯಂಕಾಲ ನಾವಿಲ್ಲಿ ಸ್ವಿಮ್ಮಿಂಗ್ ಪೂಲೊಳಗೆ ಚಿಲ್ ಮಾಡಿದ್ವಿ. ಅದು ಆದಮೇಲೆ ಮಸ್ತಂಗಿ ನಾವು ಬಾನ್ ಫೈರ್ ಅವರೇ ಹಾಕ್ಕೊಟ್ಟಿದ್ರು, ಸಾಂಗ್ಸ್ ಹಾಕ್ಕೊಟ್ಟಿದ್ರು, ಡ್ಯಾನ್ಸ್ ಮಾಡಿದ್ವಿ, ಮಸ್ತಂಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮ್ಲಿ ಜೊತೆ. ಏನೋ ಒಳ್ಳೆ ವ್ಯಾಬ್ ಅಂತ ಅನ್ನಿಸ್ತು ನಮಗೆ. ಅದು ಆದಮೇಲೆ ಬೆಳಗ್ಗೆ ನಮಗೆ ಅವ್ರು ಟೀ ಕಾಫಿ ಕೊಟ್ಟು ಅವರೇ ನಮಗಿಲ್ಲಿ 3 ವ್ಯೂ ಪಾಯಿಂಟ್ನ ನೋಡೋಕೆ ಕರ್ಕೊಂಡು ಹೋಗಿದ್ರು. ಅದು ಸಫಾರಿ ರೈಡ್ ಜೀಪ್ ಒಳಗೆ ಎಂಜಾಯ್ ಮಾಡ್ಕೊತ ಹೋದ್ವಿ. ಒಂದು ಫಾಲ್ಸ್ ಇತ್ತು, ನೋಡಿ ಮಸ್ತ್ ಅನ್ನಿಸ್ತು. ಕೆಳಗೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಕೆಳಗೆ ಹೋಗಿ ನೋಡೋದಿತ್ತು, ನಮ್ಗೆ ನೋಡೋಕ್ಕಾಗಲಿಲ್ಲ, ನಾವು ಹೋಗಲಿಲ್ಲ. ಆಮೇಲೆ ಇಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ನಮಗೆ ಸನ್ರೈಸ್ ನೋಡೋಕೆ ಕರ್ಕೊಂಡು ಹೋಗಿದ್ರು. ಅಲ್ಲಂತೂ ಹೋಗಿ ಸುಮ್ಮನೆ ನಿಂತ್ವಿ. ಎಷ್ಟು ಮಸ್ತ್ ಅನ್ನಿಸ್ತಂದ್ರೆ ಆರಾಮಾಗಿ ಪೀಸ್ ಒಂದೇನೋ ವೈಬ್ ಅನ್ಸಾತಿತ್ತು. ನೇಚರ್ನ ಎಂಜಾಯ್ ಮಾಡ್ಕೊತ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೂ ಇದೆಲ್ಲರಿಗೂ ವ್ಲಾಗ್ ಚಲೋ ಅನ್ಸೈತೆ ಅಂತ ಅನ್ಕೊತೀನಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೂ ಈ ಥರದ್ದು ಏನಾರೇ ರೆಸಾರ್ಟದ ವೀಡಿಯೋಸ್ ಬೇಕಾಗಿತ್ತಂದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಮತ್ತಿನ ಎಕ್ಸ್ಪ್ಲೋರ್ ಮಾಡ್ಕಿಸಿದ ರೆಸಾರ್ಟ್ನ ವೀಡಿಯೋನ ಹಾಕ್ಕೊತಿರ್ತೀನಂತ. ಇದು ಸಕಲೇಶ್ಪುರ್ನಾಗ ಐತಿ. ಮತ್ತೇನೊಂದು ವೀಡಿಯೋನ ಸಿಗ್ತೀನಂತ. ಅಲ್ಲಿವರೆಗೂ ಬಾಯ್.